ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ. ನಾನು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ನ ರಾಜ್ಯ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ ಜೊತೆ ನಮ್ಮ ದಸರಾ ಹಬ್ಬದ ಉದ್ಘಾಟನೆ ಸಮಾರಂಭಕ್ಕೆ ಶ್ರೀಮತಿ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನಿಸಿದ ರಾಜ್ಯ ಸರ್ಕಾರದ ಏನು ಕ್ರಮ ಇದೆ ಅಥವಾ ನಡೆ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ನನ್ನ ಪರವಾಗಿ ಹಾಗೂ ನಮ್ಮ ಈ ರಾಜ್ಯದ ಮಹಿಳೆಯರ ಪರವಾಗಿ ಮತ್ತೆ ಪ್ರಜ್ಞಾವಂತರ ಪರವಾಗಿ ನಾನು ಇದನ್ನ ಸ್ವಾಗತಿಸ್ತೇನೆ. ಯಾಕೆಂದ್ರೆ ಮೈಸೂರು ದಸರಾ ಹಬ್ಬ ಏನಿದೆ ಅದು ಇಡೀ ಜಗತ್ತಿನಾದ್ಯಂತ ಒಂದು ಬಹಳ ಪ್ರಖ್ಯಾತವಾದ ಹಬ್ಬ. ಇದು ನಾವು ನಾಡ ಹಬ್ಬ ಅಂತಾನೆ ಕರಿತೀವಿ. ನಾಡ ಹಬ್ಬ ಅಂತಂದ್ರೆ ಇಡೀ ನಮ್ಮ ನಾಡಿನ ಈ ನೆಲದ ಅಂದ್ರೆ ನಮ್ಮ ಕನ್ನಡ ನೆಲದ ಒಂದು ಸೌಹಾರ್ದವನ್ನ, ಒಂದು ಸಂಸ್ಕೃತಿಯನ್ನ, ನಮ್ಮ ಜನರ ಸಂಸ್ಕೃತಿಯನ್ನ ಒಂದು ಬಿಂಬಿಸುವಂತಹ, ಒಂದು ವೈವಿಧ್ಯತೆಯನ್ನ ತೋರುವಂತಹ ಒಂದು ಹಬ್ಬ ಆಗಿದೆ ಇದು. ನಾವೆಲ್ಲರೂ ಸೇರಿ ಮಾಡುವಂತಹ ಒಂದು ಉತ್ಸವವಾಗಿದೆ ಇದು. ಹಾಗಾಗಿ ಇಲ್ಲಿ ಯಾವುದೇ ಜಾತಿ ಅಡ್ಡ ಬರುವುದಿಲ್ಲ, ಯಾವುದೇ ಧರ್ಮ ಅಡ್ಡ ಬರೋದಿಲ್ಲ, ಅಥವಾ ಯಾವುದೇ ಪ್ರದೇಶ ಯಾವುದೂ ಅಡ್ಡ ಬರುವುದಿಲ್ಲ. ಇಡೀ ನಮ್ಮ ಕರ್ನಾಟಕದ ಜನ ಏನಿದೀವಿ, ಯಾವುದೇ ಭಾಷೆ ಮಾತಾಡ್ಲಿ, ಅವರೆಲ್ಲರೂ ಸೇರಿ ನಾವು ಇಲ್ಲಿ ನಮ್ಮ ನಾಡಿನ ವೈಭವವನ್ನ ನಾವಿಲ್ಲಿ ತೋರ್ಸುವಂತ ಹಬ್ಬ ನಮ್ಮ ನಾಡ ಹಬ್ಬ ಆಗಿದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಈ ಸಲ ಒಬ್ಬ ಮಹಿಳಾ ಲೇಖಕಿಯನ್ನ, ಅದ್ಭುತವಾದ ಲೇಖಕಿಯನ್ನ ಈ ಉದ್ಘಾಟನೆಗೆ, ದಸರಾ ಹಬ್ಬದ ಉದ್ಘಾಟನೆಗೆ ಆಹ್ವಾನಿಸಿರೋದು ನಮ್ಮೆಲ್ಲರಿಗೂ ಖುಷಿ ತಂದಿರೋ ವಿಷಯ. ಯಾಕೆಂದ್ರೆ ಈ ಲೇಖಕಿ ಏನಿದ್ದಾರೆ, ಇವರು ಬರೀ ಲೇಖಕಿ ಮಾತ್ರ ಅಲ್ಲ, ಮಹಿಳಾ ಪರವಾದ ಹಾಗೂ ಜನಪರವಾದ ಮತ್ತು ನಮ್ಮ ನಾಡಿನ ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಸಾಕಷ್ಟು ದುಡ್ದಿರೋ ಅಂತ ಒಬ್ರು ವ್ಯಕ್ತಿಯಾಗಿದ್ದಾರೆ. ಅಲ್ಲದೆ ಈ ಸಲದ ಜಗದ್ವಿಖ್ಯಾತವಾದಂತ ಒಂದು ಬುಕರ್ ಪ್ರಶಸ್ತಿಯನ್ನ ತಂದ್ಕೊಟ್ಟಂತ, ನಮ್ಮ ದೇಶಕ್ಕೆ ತಂದ್ಕೊಟ್ಟಂತ, ನಮ್ಮ ರಾಜ್ಯಕ್ಕೆ ತಂದ್ಕೊಟ್ಟಂತ ಎದೆಯ ಹಣತೆ ಅಂತ ಒಂದು ಅವರ ಕಥಾ ಸಂಕಲನಕ್ಕೆ, ಸಣ್ಣ ಕಥೆಗಳ ಸಂಕಲನಕ್ಕೆ ಮತ್ತೆ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದಂತ ದೀಪಾ ಬಸ್ತಿ ಅವರೇನಿದ್ದಾರೆ. ಸೊ ಈ ಒಂದು ಪುಸ್ತಕಕ್ಕೆ, ಈ ಸಂಕಲನಕ್ಕೆ ಬುಕರ್ ಪ್ರಶಸ್ತಿ ಬಂದಿದೆ ಈ ಸಲ. ಸೊ ಇದರ ಒಂದು ಮಹತ್ವ ಏನಂತಂದ್ರೆ, ಇಡೀ ಜಗತ್ತಿಗೆ ಇವತ್ತು ನಮ್ಮ ಕನ್ನಡ ನಾಡಿನ ಒಂದು ಸೊಬಗನ್ನ ಅವರು ಪಸರಿಸಿದ್ದಾರೆ ಅಂದ್ರೆ ಅದು ಅತಿಶಯೋಕ್ತಿ ಆಗಲ್ಲ. ಹಾಗಾಗಿ ನಾವು ಅವ್ರನ್ನ ಈ ಸಲದ ನಮ್ಮ ನಾಡ ಹಬ್ಬ ಅಂದ್ರೆ ರಾಜ್ಯ ಸರ್ಕಾರವೇ ನಿಂತು ನಡೆಸುವಂತ ಈ ಹಬ್ಬಕ್ಕೆ, ಅದರ ಉದ್ಘಾಟನೆಗೆ ಆಹ್ವಾನ ಮಾಡಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ತಂದಿದೆ ಅಂತ ನಾನು ಮೊಟ್ಟ ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಈ ಮೈಸೂರು ದಸರಾ ಇವತ್ತು ನೆನ್ನೆದಲ್ಲ, ಇದು ಸುಮಾರು 4 ಶತಮಾನಗಳಿಂದ ನಡ್ಕೊಂಡ್ ಬಂದಿರುವಂತ ಹಬ್ಬ. ಹಲವಾರು ರಾಜರುಗಳು ಕೂಡ ಇದನ್ನ ನಡೆಸ್ತಾ ಇದ್ರು ಈ ಹಬ್ಬನ. ಆದ್ರೆ ಅವಾಗ ರಾಜರು ಮನೆತನಗಳು ಇದನ್ನ ಮಾಡ್ತಾ ಇದ್ರು ಹೊರತು ಅವಾಗ ಸರ್ಕಾರಗಳಿರ್ಲಿಲ್ಲ, ಜನರಿಂದ ಆಯ್ಕೆಯಾದಂತ ಸರ್ಕಾರಗಳಿರ್ಲಿಲ್ಲ. ಈಗ ನಮಗೆ ಸ್ವಾತಂತ್ರ್ಯ ಬಂದ್ಮೇಲೆ ರಾಜರ ಮನೆಗಳಿಗೆ, ಅಂದ್ರೆ ಮೈಸೂರು ರಾಜರುಗಳಿಗೆ ಏನು ರಾಜಧನ ಅಂತ ಕೊಡ್ತಾ ಇತ್ತು ಸರ್ಕಾರ, ಅದನ್ನ 1970ರ ದಶಕದಲ್ಲಿ ನಿಲ್ಸಿದ್ಮೇಲೆ 1973ರಿಂದ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಅದನ್ನ ನಾಡ ಹಬ್ಬ ಅಂತ ಶುರು ಮಾಡತ್ತೆ. ಅಂದ್ರೆ ನಾಡ ಹಬ್ಬ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಾವೆಲ್ಲರೂ ಸೇರಿ ಅದನ್ನ ಆಚರಿಸುವಂತ ಒಂದು ಸುಂದರವಾದ ಹಬ್ಬ ಇದು. ಹಾಗಾಗಿ ಇಲ್ಲಿ ಇಡೀ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಬೇರೆ ಬೇರೆ ಒಂದು ನಮ್ಮ ಸೌಹಾರ್ದ ನೆಲೆಯಲ್ಲಿ ಅಲ್ಲಿ ಟ್ಯಾಬ್ಲೋಗಳು, ಆಮೇಲೆ ಎಲ್ಲ ಒಂದು ಜನಪದ ಕಲೆಗಳು ಎಲ್ಲವನ್ನು ಅಲ್ಲಿ ಬಿಂಬಿಸುವಂತ ಒಂದು ಉತ್ಸವ ಇಲ್ಲಿ ನಡೆಯುತ್ತೆ. ಅದ್ರ ಜೊತೆ ಜಂಬೂ ಸವಾರಿ ತುಂಬಾ ಪ್ರಸಿದ್ಧವಾದ್ದು. ಇದನ್ನ ನೋಡಕ್ಕೆ ಅಂತ ಎಲ್ಲೆಲ್ಲಿಂದನೂ ನಮ್ಮ ಮೈಸೂರಿಗೆ ಅವತ್ತು ವಿಜಯದಶಮಿ ದಿನ ಬರ್ತಾರೆ.
ಸೊ ನಾನು ಇಂಥ ಒಂದು ಹಬ್ಬದ ಸಂಭ್ರಮವನ್ನ ನಾವು ಆಚರಿಸ್ಬೇಕಾದ್ರೆ ಕೆಲವು ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಅನಗತ್ಯವಾಗಿ ಈ ಈ ಈ ಹಬ್ಬದ ಉದ್ಘಾಟನೆಗೆ ಯಾಕೆ ಒಬ್ಬ ಮುಸ್ಲಿಂ ಹೆಣ್ಮಕ್ಳನ್ನ ಕರೆದಿದ್ದೀರಾ, ಮುಸ್ಲಿಂ ಮಹಿಳೆಯನ್ನ ಕರೆದಿದ್ದೀರಾ ಅಂತ ಸರ್ಕಾರದ ಮೇಲೆ ಹೌಹಾರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಬಾನು ಮುಷ್ತಾಕ್ ಅವರ ಬಗ್ಗೆ ಅಸಭ್ಯವಾದ ಅಸಹ್ಯವಾದ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ನಾವ್ ಇದನ್ನ ನಿಜವಾಗ್ಲೂ ಖಂಡಿಸ್ತೀವಿ, ಮತ್ತೆ ಎಲ್ಲರೂ ಖಂಡಿಸುವಂತ ವಿಷಯ ಇದು. ಇಷ್ಟೇ ಅಲ್ಲ, ಇದನ್ನ ಅವರು ನಮ್ಮ ರಾಜ್ಯದ ಅಂದ್ರೆ ಕರ್ನಾಟಕದ ಹೈಕೋರ್ಟ್ ಮೆಟ್ಲನ್ನು ಕೂಡ ಏರಿದ್ರು. ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನ ಅರ್ಜಿಯನ್ನ ಹಾಕಿದ್ರು. ಅದನ್ನ ಅಲ್ಲಿ ಅದು ಕರ್ನಾಟಕ ರಾಜ್ಯದ ಹೈಕೋರ್ಟ್ ಏನ್ ಮಾಡ್ತು, ಅದನ್ನ ಅದನ್ನ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಮತ್ತೆ ಸುಪ್ರೀಂ ಕೋರ್ಟ್ ವಜಾ ಮಾಡ್ತು. ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅಲ್ಲೂ ಕೂಡ ತೀರಾ ಕೆಟ್ಟದಾಗಿ ವಜಾ ಮಾಡಿ ಅವರು ನೀವ್ ಯಾಕೆ ಇಲ್ಲಿಗೆಲ್ಲ ಬರ್ತೀರಾ ಇಂಥದಕ್ಕೆ ಅಂತ ಚೀಮಾರಿನೇ ಹಾಕಿದ್ರು ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ನಾನು ಒಂದು ಕೇಳೋದು ಇವ್ರನ್ನ ಏನಂದ್ರೆ, ನಿಮಗೆ ಬೇರೆ ಯಾವ್ದು ವಿಷಯಗಳೇ ಇಲ್ವಾ, ಸಾರ್ವಜನಿಕರ ವಿಷಯಗಳೇ ಇಲ್ವಾ? ಇಂಥದನ್ನೆಲ್ಲ ತಗೊಂಡೋಗಿ ಅಲ್ಲಿ ಕೋರ್ಟ್ ಮೆಟ್ಲಿಗೆ ಏರ್ತಿರಲ್ಲ. ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ನಿಜವಾಗ್ಲೂ ಸಾರ್ವಜನಿಕರ ಪರವಾಗಿ ಇರುವಂತ ಕೆಲ್ಸಗಳಾಗ್ಬೇಕು. ನಮ್ಮ ಮುಸ್ಲಿಂ ಮಹಿಳೆ ಅಂತ ಅಂದ ತಕ್ಷಣ ಅವರು ಈ ನಾಡಿಗೆ ಸೇರೋದಿಲ್ವಾ? ನಾನು ಬಾನು ಮುಷ್ತಾಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅವರು ಬರೀ ಒಬ್ಬ ಲೇಖಕಿ ಮಾತ್ರ ಅಲ್ಲ, ಒಬ್ಬ ನ್ಯಾಯವಾದಿಯಾಗಿ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ, ಜನರ ಪರವಾಗಿ ಹೋರಾಟಗಳು ಮಾಡಿದ್ದಾರೆ, ನ್ಯಾಯಾಂಗದಲ್ಲಿ ಹೋರಾಟ ಮಾಡಿದ್ದಾರೆ. ಅಂತವ್ರು ಇವತ್ತು ನಮ್ಗೆ ಇಲ್ಲಿ ದಸರಾ ಉದ್ಘಾಟನೆ ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ಖುಷಿ ಪಡ್ಬೇಕಾಗಿರುವಂತ ವಿಷಯ. ಅದು ಬಿಟ್ಟು ನೀವು ಅದನ್ನ ವಿರೋಧ ಮಾಡ್ತೀನಿ ಅಂದ್ರೆ ಯಾಕೆ ಹಿಂಗ್ ವಿರೋಧ ಮಾಡ್ತೀರಾ? ಅಷ್ಟೇ ಅಲ್ಲ, 2017ರಲ್ಲಿ ಒಬ್ಬ ಮುಸ್ಲಿಂ ಕವಿ, ಅವ್ರನ್ನ ನಾವು ಮುಸ್ಲಿಂ ಕವಿ ಅಂತ ಹೇಳೋದಿಲ್ಲ, ನಮ್ಮ ಕವಿ ಅವರು, ನಮ್ಮ ಕರ್ನಾಟಕದ ಕವಿ, ನಮ್ಮ ಕನ್ನಡದ ಹೆಮ್ಮೆಯ ಕವಿ ಅವರು, ನಿಸಾರ್ ಅಹ್ಮದ್ ಅವರು, ಜೋಗದ ಸಿರಿ ಬೆಳಕಿನಲ್ಲಿ ರಚಿಸಿರೋ ಕವಿ ಅವರು. ನಾವು ಅವ್ರನ್ನ ನಮ್ಮ ಹೆಮ್ಮೆಯ ಕವಿ ಅಂತಾನೆ ಹೇಳ್ತೀವಿ. ಅವರನ್ನ ಆಹ್ವಾನಿಸಿದಾಗ ಉದ್ಘಾಟನೆ ಮಾಡಕ್ಕೆ ಅವಾಗ ನೀವ್ ಯಾರು ಮಾತಾಡ್ಲಿಲ್ಲ. ಸಂತೋಷ ನಮಗದು, ಯಾಕೆಂದ್ರೆ ನಮಗೂ ಕೂಡ ಇಂತಹ ಒಂದು ಗಲಾಟೆಗಳು ಇದ್ಯಾವುದು ಬೇಕಾಗಿಲ್ಲ. ಆದ್ರೆ ನೀವು ಅವತ್ತು ವಿರೋಧ ಮಾಡದೇ ಇರೋರು ಇವತ್ ಯಾಕೆ ಒಬ್ಬ ಮುಸ್ಲಿಂ ಹೆಣ್ಮಕ್ಳು ಅಂತ ಹೇಳಿ ವಿರೋಧ ಮಾಡ್ತಿದ್ದೀರಾ? ಯಾಕೆ ಹೆಣ್ಮಕ್ಳು ಯಾವುದೇ ಒಂದು ಉದ್ಘಾಟನೆ ಮಾಡಬಾರ್ದ? ಹಬ್ಬನ ಉದ್ಘಾಟನೆ ಮಾಡಬಾರ್ದ? ನೀವು ಅಲ್ಲಿ ಚಾಮುಂಡೇಶ್ವರಿಯನ್ನ ಪೂಜೆ ಮಾಡ್ತಿದ್ದೀರಾ, ಇಲ್ಲಿ ಒಬ್ಳು ಹೆಣ್ಮಗಳು ಅಲ್ಲಿ ದೇವಿನ ಪೂಜೆ ಮಾಡಬಾರ್ದ ಅಥವಾ ಉದ್ಘಾಟನೆ ಮಾಡಬಾರ್ದ? ಅಲ್ಲಿ ಏನಿದೆಲ್ಲ ನಿಮ್ದು ಆಟಗಳು? ಹಾಗಾಗಿ ನಾನು ಇಡೀ ಒಂದು ಕರ್ನಾಟಕ ರಾಜ್ಯದ ಜನತೆಯನ್ನ ಕೇಳ್ಕೊಳ್ಳೋದೇನೆಂದ್ರೆ, ಇಂತಹ ಒಂದು ಕೋಮು ಸೌಹಾರ್ದವನ್ನ ಒಡೆಯೋ ಅಂತ ಕೆಲ್ಸಕ್ಕೆ ನೀವ್ ಯಾರು ತಲೆ ಕೊಡ್ಬೇಡಿ, ಕಿವಿ ಕೊಡ್ಬೇಡಿ, ನಿಮ್ಮ ಸಮಯವನ್ನ ಹಾಳು ಮಾಡಬೇಡಿ. ನಮ್ಮ ಒಂದು ಕರ್ನಾಟಕದ ಸೌಹಾರ್ದ ಪರಂಪರೆ ಏನಿದೆ ಅದನ್ನ ದಯವಿಟ್ಟು ನಾವೆಲ್ಲರೂ ಸೇರಿ ಅದನ್ನ ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಈ ರಾಜ್ಯದ ಮಣ್ಣೇನಿದೆ ಇದು ಗುರು ಗೋವಿಂದ ಭಟ್ಟರ ನೆಲ. ಇದು ಶಿಶುನಾಳ ಶರೀಫಾ ಮತ್ತು ಗೋವಿಂದ ಭಟ್ರು ಗುರು ಶಿಷ್ಯರಾಗಿ ಬೆಳೆಸಿದ ನೆಲ ಇದು. ಬಸವಣ್ಣನವರ ನೆಲ ಇದು. ದಾಸರ ನೆಲ ಇದು. ಹಾಗಾಗಿ ದಾಸ ಪರಂಪರೆಯ ನೆಲ ಇದು. ಅಕ್ಕ ಮಹಾದೇವಿಯ ನೆಲ ಇದು. ಹಾಗಾಗಿ ಇಲ್ಲಿ ಇನ್ನೂ ಇಂತಹ ಪರಂಪರೆಗಳು ಬೇಕಾದಷ್ಟಿದೆ. ನಮ್ಮ ಒಂದು ಸೌಹಾರ್ದ ನೆಲೆಯನ್ನ ನಾವು ಹಾಗೆ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ಬಾನು ಮುಷ್ತಾಕ್ ಅವರು ನಾಳೆ ಅಂದ್ರೆ 22ನೇ ತಾರೀಕು ಏನು ಉದ್ಘಾಟನೆ ಮಾಡ್ತಾ ಇದ್ದಾರೆ ದಸರಾ ಹಬ್ಬ, ಅದನ್ನೆಲ್ಲ ನಾವು ಸಂತೋಷವಾಗಿ ಬರಮಾಡ್ಕೊಳ್ಳೋಣ. ಅವ್ರನ್ನ ನಾವು ಸಂತೋಷವಾಗಿ ಖುಷಿಯಾಗಿ ಅವರು ಏನು ಉದ್ಘಾಟನೆ ಮಾಡ್ತಾರೆ ಅದನ್ನೆಲ್ಲ ನಾವು ಸಂತೋಷವಾಗಿ ನೋಡೋಣ. ಹಾಗೇನೆ ಮುಂದೆಂದೂ ಕೂಡ ಇಂತಹ ಅಪಾಯಕಾರಿ ಒಂದು ಸನ್ನಿವೇಶನ ನಾವು ಬರಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಇಂಥವ್ರಿಂದ ನಾವು ದೂರ ಇರೋಣ.
ಅಂತ ಕೊನೆಯದಾಗಿ ಹೇಳ್ತಾ ನಾಡ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯವನ್ನ ಕೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.